ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು 2006 ಅಲ್ಲಿ ರಿಲೀಸ್ ಆಗಿರೋ ಪ್ರಿನ್ಸೆಸ್ ಅರೋರಾ ಅನ್ನೋ ಒಂದು ಸೂಪರ್ ಆಗಿರೋ ಕ್ರೈಮ್ ಥ್ರಿಲ್ಲರ್ ಕೊರಿಯನ್ ಮೂವಿನ ನೋಡೋಣ. ಇವತ್ತು ನಾವು ನೋಡೋ ಮೂವಿಯಲ್ಲಿರೋ ಹೀರೋಯಿನ್ ಇದಕ್ಕೂ ಮುಂಚೆ ನಾವು ಅಪ್ಲೋಡ್ ಮಾಡಿರೋ ಬೇರೆ ಮೂವೀಸ್ ಅಲ್ಲೂ ಇದ್ದಾರೆ. ಯಾವ ಮೂವೀಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಈಗ ಮೂವಿ ಬಗ್ಗೆ ಸಿಂಪಲ್ ಆಗಿ ಒನ್ ಲೈನರ್ ಹೇಳ್ಬೇಕಂದ್ರೆ, ನಮ್ ಜೀವನದಲ್ಲಿ ಎಲ್ಲರೂ ನಮ್ಗೆ ಯಾವ್ದೇ ರೀತಿ ಕಷ್ಟ ಬರ್ದೆ ನಮ್ ಜೀವನ ಇದೇ ತರ ಇರ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಳ್ತೀವಿ. ಆದ್ರೆ ಎಷ್ಟು ಜನಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿರೋ ತರನೇ ನಮ್ ಜೀವನ ನಡೆಯುತ್ತೆ ಹೇಳಿ? ನಮ್ ಜೀವನದ ಮಧ್ಯದಲ್ಲಿ ದೇವರನ್ನ ಒಂದು ಕ್ಯಾರೆಕ್ಟರ್ ಬಂದು ಏನೆಲ್ಲ ಕೋಲಾಹಲ ಮಾಡ್ಬಿಡ್ತಾರಲ್ವಾ. ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಷಯನ ನಾವು ಮಾಡಕ್ ಹೋದ್ರೆ ಅದು ಕೊನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುಗಿಯೋದು. ಅದೇ ರೀತಿನೇ ಇವತ್ತು ನಾವು ನೋಡೋ ಕಥೆನಲ್ಲಿ ಕೂಡ ಯಾರೋ ಕೆಲವರು ಮಾಡೋ ತಪ್ಪಿಂದ ಅವರ ಲೈಫೇ ಚೇಂಜ್ ಆಗಿ ಅವ್ರ ಒಂದು ಸೀರಿಯಲ್ ಕಿಲ್ಲರ್ ಆಗೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಆತರ ಒಬ್ಬ ವ್ಯಕ್ತಿಯ ಕಥೆನ ಇವತ್ತು ನಾವು ಈ ಮೂವಿಯಲ್ಲಿ ನೋಡೋದು. ಆರಂಭದಲ್ಲಿ ಒಂದು ಕೊಲೆ ನಡೆಯುತ್ತೆ. ಸರಿ, ಒಂದು ಕೊಲೆ ತಾನೆ ಅಂತ ಪೊಲೀಸರೆಲ್ಲ ಅಸಲ್ಟ್ ಆಗಿ ಬಿಟ್ಬಿಟ್ರೆ ಆ 1 2 ಆಗಿ 2 3 ಆಗಿ 3 4 ಆಗಿ ಈ ತರ ಕಂಟಿನ್ಯೂಸ್ ಕೊಲೆಗಳು ನಡೀತಾನೆ ಇರುತ್ತೆ. ಏನಕ್ಕೋಸ್ಕರ ಇವರೆಲ್ಲ ಸತ್ರು? ಫಸ್ಟ್ ಆಫ್ ಆಲ್ ಆ ಕೊಲೆಗಳಿಗೆಲ್ಲ ಏನ್ ಸಂಬಂಧ? ಆ ಕೊಲೆ ಮಾಡ್ತಾ ಇರೋರು ಏನಕ್ಕೋಸ್ಕರ ಕೊಲೆ ಮಾಡ್ತಿದ್ದಾರೆ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತುಂಬಾನೇ ಮೈಂಡ್ ಬ್ಲೋವಿಂಗ್ ಆಗಿ ಹೇಳಿರೋ ಮೂವಿನೇ ಈ ಪ್ರಿನ್ಸೆಸ್ ಅರೋರಾ ಅನ್ನೋ ಒಂದು ಮೂವಿ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ಬೇಕು ಗೊತ್ತಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮಗೆ ತುಂಬಾನೇ ಮೋಟಿವೇಟ್ ಆಗುತ್ತೆ ಈ ತರ ಒಳ್ಳೆ ಒಳ್ಳೆ ಮೂವೀಸ್ ನೆಲ್ಲ ಮಾಡೋದಕ್ಕೆ. ಸೊ ಮಿಸ್ ಮಾಡಬೇಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಲ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ, ಅದನ್ನ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಆಗ್ಲೇ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಮಾಲ್ ಅಲ್ಲಿ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳಿರೋ ಅದೇ ಮಾಲ್ ಅಲ್ಲೇ ಯಾರೋ ಒಂದು ಲೇಡಿ ಒಂದು ಚಿಕ್ಕ ಮಗುನ ಕರ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಚಿಕ್ಕ ಹುಡುಗಿನ ವಾಶ್ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಹಿಗ್ಗ ಮುಗ್ಗ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಪಾಪ ಚಿಕ್ಕ ಮಗು ಅಂತ ಏನ್ ತಪ್ಪು ಮಾಡ್ತು ಅಂತ ಗೊತ್ತಿಲ್ಲ, ಈ ತರ ಹೊಡಿತಿದ್ದಾರೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಲೇಡಿ ಬಂದು ಚಿಕ್ಕ ಮಗುಗೆ ತಾಯಿ ಎಲ್ಲ ಇವರೊಂದು ಚಿಕ್ಕಮ್ಮ. ಅದ್ರಲ್ಲೂ ಏನ್ ವಿಷಯಕ್ಕೆ ಹೊಡಿತಿದ್ದಾರೆ ಅಂತಂದ್ರೆ, ಆ ಚಿಕ್ಕ ಹುಡುಗಿ ಅವ್ರ ಅಪ್ಪ ಬಂದು ಈ ಚಿಕ್ಕ ಹುಡುಗಿನ ಇವಳ ಜವಾಬ್ದಾರಿಗೆ ಬಿಟ್ಟಿರ್ತಾರೆ, ನೀನೇ ನೋಡ್ಕೋಬೇಕು ಅಂತ. ಸೊ ಇವಳು ಎಲ್ಲೇ ಹೋದ್ರೆ ಕೂಡ ಈ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಅಪ್ಪ ಹೇಳಿರ್ತಾರೆ. ಅದ್ರಿಂದಾನೇ ಈಗ ಈ ಚಿಕ್ಕ ಹುಡುಗಿನ ಹೊಡಿತಾ ಇರೋದು. ನಿಮ್ಮ ಅಪ್ಪ ಒಬ್ಬ ನಾನು ಎಲ್ಲೇ ಹೋದ್ರೆ ಕೂಡ ನನಗ್ ಬಾಲ ತರ ನಿನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಇನ್ನೊಂದ್ಸತಿ ನನ್ ಜೊತೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಪಾಪ ಹಿಗ್ಗ ಮುಗ ಹೊಡಿತಾ ಇರ್ತಾರೆ. ಇದನ್ನೆಲ್ಲ ಹೀರೋಯಿನ್ ನೋಡ್ತಾ ಇರ್ತಾಳೆ, ಕೇಳಿಸ್ಕೊಳ್ತಾ ಇರ್ತಾರೆ. ಅದ್ರಲ್ಲೂ ಒಂದು ಟಾಯ್ಲೆಟ್ ಒಳಗಡೆ ಹೋಗಿ ಹೊಡಿತಾ ಇರೋದು. ಇದನ್ನೆಲ್ಲ ಹೊರಗಡೆ ಇರೋ ಹೀರೋಯಿನ್ ಕೇಳಿಸ್ಕೊಂತಾನೆ ಇರ್ತಾಳೆ. ಪಾಪ ಇವ್ಳ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ? ಹೋಗಿ ತಡಿಯಕ್ಕೂ ಆಗ್ತಾ ಇಲ್ಲ, ಸುಮ್ನೆ ನಿಂತ್ಕೊಂಡು ನೋಡಕ್ಕೂ ಆಗ್ತಾ ಇಲ್ಲ. ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಹೆಂಗೋ ಟಾಯ್ಲೆಟ್ ಬಿಟ್ಟು ಹೊರಗಡೆ ಬರ್ತಾರೆ. ಫಸ್ಟ್ ಚಿಕ್ಕ ಹುಡುಗಿನೇ ಬರೋದು. ಆ ಹುಡುಗಿನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಕರ್ಕೊಂಡು ಹೋಗಿ ಕೈಯೆಲ್ಲ ತೊಳ್ಸಿ, ನೋಡಮ್ಮ ಅಳ್ಬೇಡ, ನಾನಿದ್ದೀನಿ, ನಾನೇನ ನೋಡ್ಕೊಂತೀನಿ, ನೀನ್ ಏನಕ್ಕೂ ಬೇಜಾರ್ ಮಾಡ್ಕೋಬೇಡ ಅಂತ ಪಾಪ ಹುಡುಗಿಗೆ ಸಮಾಧಾನ ಮಾಡಿ ಆ ಹುಡುಗಿ ನಂಗೆ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಾರೆ. ಈ ಮೂವಿಯಲ್ಲಿ ಫಸ್ಟ್ ಟ್ವಿಸ್ಟ್ ಸ್ಟಾರ್ಟ್ ಆಗೋದೇ ಇಲ್ಲಿ. ಏನಪ್ಪಾ ಇಷ್ಟು ಸೈಲೆಂಟ್ ಆಗಿ ಮಾತಾಡಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಿದ್ದಾರೆ ಅಂತ ನೋಡಿದ್ರೆ, ಕೈಯಲ್ಲಿ ಶಾರ್ಪ್ ಆಗಿರೋ ಒಂದು ಐಟಮ್ ನ ಎತ್ಕೊಂಡ್ಬಂದು ಟಾಯ್ಲೆಟ್ ಒಳಗಡೆ ಹೋದವಳು ಅವ್ರ ಚಿಕ್ಕಮ್ಮನ ಕತ್ತೆನ ಮುಗ್ಸೆ ಹಾಕ್ಬಿಟ್ಲು. ಸರಿಯಾಗಿ ಚುಚ್ಚಿನೇ ಸಾಯಿಸಾಕ್ಬಿಟ್ಲು ಅವಳನ್ನ. ಈಗ ಇನ್ ಸ್ವಲ್ಪ ಹೊತ್ತಲ್ಲಿ ಇಬ್ಬರು ಪೊಲೀಸ್ ನ ತೋರಿಸ್ತಾರೆ. ಅದರಲ್ಲಿ ಕನ್ನಡಿ ಹಾಕೊಂಡಿರ್ತಾರಲ್ಲ ಅವ್ರು ಬಂದು ಸೀನಿಯರ್, ಪಕ್ಕದಲ್ಲಿ ಇರೋದು ಜೂನಿಯರ್. ಇವರಿಬ್ರು ಕೂಡ ಈಗ ಘಟನೆ ನಡೆದಿರತ್ತಲ್ಲ ಆ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಬಂದು ಆ ಸತ್ತಿರೋ ಲೇಡಿ ಬಾಡಿನೆಲ್ಲ ನೋಡಿದಾಗ 97 ಹತ್ರ ಕಟ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ 97 ಸತಿ ಚುಚ್ಚಿದಾಳೆ ಅಂತ ಗೊತ್ತಾಗುತ್ತೆ. ಈಗ ತುಂಬಾ ಡೀಪ್ ಆಗಿ ಯಾರಿಗೆ ಕೊಲೆನ ಮಾಡಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅಸಾಲ್ಟ್ ಆಗಿ ಒಂದ್ ಕೊಲೆನ ಮಾಡ್ಬಿಟ್ಟು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಆರಾಮಾಗಿ ಕೆಲ್ಸಕ್ಕೆ ಬೇರೆ ಹೋಗಿರ್ತಾರೆ. ಇವ್ರು ಬಂದು ಯಾವ್ದೋ ಒಂದು ಕಂಪನಿಯ ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸರಿ, ಒಳ್ಳೆ ಕೆಲ್ಸದಲ್ಲಿ ಇದ್ದಾಳಲ್ವಾ, ಇವಳೇನಕ್ಕಪ್ಪ ಇತ್ರ ಕೊಲೆ ಮಾಡೋದ್ಲು ಅಂತ ನಾವ್ ತಲೆ ಕಿತ್ಕೊಂತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಅವ್ರು ಕೂಡ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರಲ್ವಾ. ಆ ಬಾಡಿನ ಅಟಾಪ್ಸಿ ಕಳಿಸಿದಾಗ ಅದರಿಂದ ಬಂದಿರೋ ರಿಪೋರ್ಟ್ ನೋಡಿ ಇವರೆಲ್ಲ ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಬಾಡಿ ಮೇಲೆ ಆಗಿರೋ ಕತ್ತಿ ಏಟೆಲ್ಲ ನೋಡಿದ್ರೆ ಯಾವ್ದೋ ಒಂದು ಹುಡುಗಿನೇ ಮಾಡಿರ್ಬೇಕು ಅಂತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಇವ್ರು ಫುಲ್ ಕನ್ಫ್ಯೂಷನ್ ಆಗುತ್ತೆ, ಯಾರಪ್ಪ ಇದು ಲೇಡಿ ಅಂತ. ಅಷ್ಟು ದೊಡ್ಡ ಮಾಲ್, ನೂರಾರು ಜನ ಸಾವಿರಾರು ಜನ ಮಾಲ್ ಗೆ ಬರ್ತಾರೆ ಹೋಗ್ತಾರೆ, ಅದ್ರಲ್ಲಿ ಯಾವ ಲೇಡಿ ಅಂತ ನಾವು ಕಂಡಿಡಿಯಕ್ಕಾಗುತ್ತೆ ಅಂತ ಫುಲ್ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಇರ್ತಾರೆ. ಹಂಗಂತ ಸುಮ್ನೆ ಇರಕ್ಕಾಗುತ್ತಾ? ಏನಾದ್ರು ಮಾಡಿ ಕಂಡಿಡಿಲೇಬೇಕಲ್ವಾ. ಅದಕ್ಕೋಸ್ಕರ ಸೀನಿಯರ್ ಒಂದು ಆರ್ಡರ್ ನ ಪಾಸ್ ಮಾಡ್ತಾರೆ. ಏನಂದ್ರೆ ಆ ಮಾಲ್ ಅಲ್ಲಿ ಒಂದು CCTV ಕ್ಯಾಮೆರಾನ ಕೂಡ ಬಿಡದೆ ಪ್ರತಿಯೊಂದನ್ನ ಕೂಡ ಚೆಕ್ ಮಾಡಿ ಯಾವ್ದೇ ಜಾಗದಲ್ಲೂ ಅನುಮಾನಾಸ್ಪದವಾಗಿ ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಅದನ್ನ ತಗೊಂಡ್ಬಂದು ನನಗೆ ತೋರಿಸಿ ಅಂತ ಹೇಳಿರ್ತಾರೆ. ಆತರ ಅವರೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕ್ಯಾಮ್ರಲ್ಲಿ ಮಾತ್ರ ಆ ಚಿಕ್ಕ ಹುಡುಗಿನ ಯಾರೋ ಕರ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾರೆ. ಬಟ್ ಆ ಚಿಕ್ಕ ಹುಡುಗಿ ಮುಖ ಮಾತ್ರ ಕಾಣಿಸ್ತಿದೆ, ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಮುಖ ಬಂದು CCTV ಕ್ಯಾಮೆರಾನಲ್ಲಿ ಕವರೇ ಆಗಿಲ್ಲ. ಸರಿ, ಹುಡುಗಿ ಯಾರ ಹತ್ರ ಮಾತಾಡ್ತಾ ಇದ್ಲೋ ಆ ಹುಡುಗಿನ ಕೇಳಿ ತಿಳ್ಕೊಂಡ್ಬಿಡೋಣ ಅಂತ ಆ ಸೀನಿಯರ್ ಬಂದು ಸ್ಟ್ರೇಟ್ ಆಗಿ ಆ ಚಿಕ್ಕ ಹುಡುಗಿನ ನೋಡಕ್ಕೆ ಅಂತ ಹೋಗ್ತಾರೆ. ಆ ಚಿಕ್ಕ ಹುಡುಗಿ ಒಂದು ಪಾರ್ಕ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಕುತ್ಕೊಂಡು ಆ ಹುಡುಗಿನ ಮಾತಾಡಿಸ್ತಾ ಇರ್ತಾರೆ. ಆ ಹುಡುಗಿ ಕೈಯಲ್ಲಿ ಚಿಕ್ಕದಾಗಿ ಮ್ಯಾಜಿಕ್ ಸ್ಟಿಕ್ ತರ ಇರುತ್ತಲ್ಲ ಆ ತರದೊಂದು ಇಟ್ಕೊಂಡಿರ್ತಾಳೆ. ಅದನ್ನ ನೋಡ್ಬಿಟ್ಟು ಯಾರು ಪುಟ್ಟಿ ಇದನ್ನ ತಗೋಟಿದ್ದು? ನಿಮ್ಮ ಅಮ್ಮನ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಇವಳು ಅಂತಾಳೆ, ನಮ್ಮ ಅಮ್ಮನ, ಅವಳೆಲ್ಲಿ ಇಂತದೆಲ್ಲ ನನಗ್ ತಗೊಡ್ತಾಳೆ, ಅವಳುಗಳು ಮೇಕಪ್ ಮಾಡ್ಕೊಳ್ಳೋದೇ ಸರಿ ಹೋಗುತ್ತೆ, ನನಗಿದನ್ನ ತುಂಬಾ ಒಳ್ಳೆ ಆಂಟಿ ಒಬ್ರು ತಗೊಟ್ರು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ನಮ್ ಚಿಕ್ಕ ಮಾತ್ರೆಯಿಂದ ಆಂಟಿನ ನನ್ನ ಕಾಪಾಡಿದ್ದು, ಆ ಆಂಟಿ ತುಂಬಾ ಒಳ್ಳೆಯವರು ಅಂತ ಹೇಳ್ತಾಳೆ. ಆಕ್ಚುಲಿ ಚಿಕ್ಕ ಹುಡುಗಿಗಿನ್ನೂ ಅವ್ರ ಚಿಕ್ಕಮ್ಮನ ಸಾಯಿಸಿದ್ದಾರೆ ಅಂತ ಗೊತ್ತಿಲ್ಲ, ಆ ತಿಳ್ಕೊಳ್ಳೋ ವಯಸ್ಸು ಅಲ್ವಲ್ಲ. ಅವತ್ತು ಬಾತ್ರೂಮ್ ಅಲ್ಲಿ ಅವ್ರ ಚಿಕ್ಕಮ್ಮ ಹೊಡಿಬೇಕಾದ್ರೆ ಹೀರೋಯಿನ್ ತನ್ನ ಚಿಕ್ಕ ಹುಡುಗಿಗೆ ಸಮಾಧಾನ ಮಾಡಿ ಕೈಯೆಲ್ಲ ತೊಳ್ಸಿ ಹೊರಗಡೆ ಕರ್ಕೊಂಡ್ ಬಂದಿರ್ತಾರೆ. ಅದಕ್ಕೋಸ್ಕರ ತುಂಬಾ ಒಳ್ಳೆ ಆಂಟಿ ಅಂತ ಹೇಳ್ತಾ ಇರೋದು. ಆ ಚಿಕ್ಕ ಹುಡುಗಿ ಕೂಡ ತುಂಬಾ ಒಳ್ಳೆ ಆಂಟಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾಳೆ. ಈಗ ಇನ್ನೊಂದ್ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಅವಳ ಪಕ್ಕದಲ್ಲಿ ಬರ್ತಿದ್ದಾಳಲ್ಲ ಅವಳು ಬಂದು ಹೀರೋಯಿನ್ ಗೆ ಫ್ರೆಂಡ್. ಅವಳದೊಂದು ಶಾಪ್ ಇರುತ್ತೆ. ಅದೇ ಶಾಪ್ ಅಲ್ಲಿ ನಮ್ ಹೀರೋಯಿನ್ ಬಂದು ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ತಾ ಇರ್ತಾಳೆ. ಈಗ ಅವ್ರಿಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸಡನ್ ಆಗಿ ಒಂದು ಕಾರ್ ಬಂದು
ನಿಲ್ಲತ್ತೆ. ಆ ಕಾರ್ ಒಳಗಡೆ ಇದಾನಲ್ಲ ಅವ್ನ್ ಬಂದು ಹೀರೋಯಿನ್ ಫ್ರೆಂಡ್ ಇದ್ದಾಳಲ್ಲ ಅವಳಿಗೆ ಬಾಯ್ ಫ್ರೆಂಡ್, ಒಂದು ಸೀಕ್ರೆಟ್ ಅಫೇರ್ ಅಂತಾನೆ ಹೇಳ್ಬೋದು. ಈಗ ಕಾರ್ ಬಂದಿದ ತಕ್ಷಣ ಅವ್ನ್ ಬಂದು ಹೀರೋಯಿನ್ ಫ್ರೆಂಡ್ ಹತ್ತಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವ್ನ್ ಬಂದು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್. ಈಗ ಇನ್ನೊಂದ್ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಅವ್ರು ಬಂದು ಸಿಸಿಟಿವಿ ಫುಟೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಇದಕ್ಕೂ ಮುಂಚೆ ಸೀನಿಯರ್ ನೋಡಿದ್ರಲ್ಲ ಚಿಕ್ಕ ಹುಡುಗಿ ಕೈಲಿ ಒಂದು ಮ್ಯಾಜಿಕ್ ಸ್ಟಿಕ್ ತರ, ಅದೇ ತರ ಸ್ಟಿಕ್ ನಮ್ ಹೀರೋಯಿನ್ ಕೈಲಿ ಇರೋದನ್ನ ಗಮನಿಸ್ತಾರೆ. ಅವಳ ಸ್ಟಿಕ್ ನ ಇಟ್ಕೊಂಡು ಮಾಲ್ ಎಲ್ಲ ಓಡಾಡಿರೋದು ಪ್ಲಸ್ ಸಿಸಿಟಿವಿ ಕ್ಯಾಮೆರಾ ಮುಂದ್ಗಡೆ ಬಂದದನ್ನೆಲ್ಲ ತೋರಿಸಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಸೀನಿಯರ್ ಪೊಲೀಸ್ಗೆ ಏನೋ ಒಂದು ಡೌಟ್ ಬರ್ತಾ ಇದೆ, ಬಟ್ ಏನ್ ವಿಷಯ ಅಂತ ನಮಗ್ ಗೊತ್ತಿಲ್ಲ. ಇವಾಗ ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋಯಿನ್ ಬಂದು ಬಾತ್ ಟಬ್ ಅಲ್ಲಿ ಕೂತಿರ್ತಾಳೆ. ಅದೇ ಚಿಕ್ಕ ಹುಡುಗಿ ಬಂದು ಏನೋ ರೈಮ್ಸ್ ಸಾಂಗ್ ಎಲ್ಲ ಆಡ್ತಾ ಇರೋ ತರ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಅದನ್ನ ನೋಡಿ ಇವಳು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವಳು ಬಂದು ಯಾವ್ದೊಂದು ಪಾರ್ಲರ್ ಹೋಗಿರ್ತಾಳೆ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ಆತರ ಫೇಶಿಯಲ್ ಎಲ್ಲ ಮಾಡಿದ್ದಾದ್ಮೇಲೆ ಆ ಪಾರ್ಲರ್ ಹುಡುಗಿ ಕೂಡ ಮುಖಕ್ಕೆಲ್ಲ ಫುಲ್ ಆಗಿ ಪ್ಯಾಕ್ ಎಲ್ಲ ಹಾಕ್ಬಿಟ್ಟು ಮೂಗತ್ರ ಮಾತ್ರ ಉಸಿರಾಡಕ್ಕೆ ಸ್ವಲ್ಪ ಗ್ಯಾಪ್ ನ ಕೊಟ್ಟು, ಮೇಡಮ್ ನೀವ್ ಹಿಂಗೆ ರಿಲ್ಯಾಕ್ಸ್ ಆಗ್ತಾರಿ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಮೋಸ್ಟ್ಲಿ ಊಟಕ್ಕೆಲ್ಲ ಹೋಗ್ತಿದ್ದಾಳೇನೋ, ಸೊ ಹೊರಗಡೆ ಹೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ಫೇಸ್ ಪ್ಯಾಕ್ ಬೌಲ್ ನ ಎತ್ಕೊಂಡು ಯಾರೋ ಒಬ್ಬರ ರೂಮ್ ಒಳಗಡೆ ಬರೋದನ್ನ ತೋರಿಸ್ತಾರೆ. ಬೇರೆ ಯಾರು ಅಲ್ಲ, ಹೀರೋಯಿನ್. ಉಸಿರಾಡಕ್ಕೆ ಅಂತ ಮೂಗತ್ರ ಗ್ಯಾಪ್ ಬಿಟ್ಟಿದ್ಲಲ್ಲ, ಈಗ ಗ್ಯಾಪ್ ನ ಕೂಡ ಆ ಫೇಸ್ ಪ್ಯಾಕ್ ನ ಯೂಸ್ ಮಾಡಿ ಆ ಮೂಗ್ನ ಕೂಡ ಮುಚ್ಚಿಬಿಟ್ಲು. ಅವ್ಳ ಕೆಲ ಉಸಿರಾಡಕ್ಕೆ ಆಗ್ತಾ ತುಂಬಾನೇ ನರಳಾಡ್ತಾ ಇರ್ತಾಳೆ. ಈಗ ಇನ್ನೊಂದ್ ಕಡೆ ಪಾರ್ಲರ್ ಹುಡುಗಿ ತಿಂತಾ ಇರೋದನ್ನ ತೋರಿಸ್ತಾರೆ. ಅವ್ರ ಫ್ರೆಂಡ್ ಜೊತೆ ಅವ್ಳು ತಿಂತಾ ಇರ್ಬೇಕಾದ್ರೆ ಏನೋ ಒಂಥರ ನರಳಾಟ ಸೌಂಡ್ ಒಂಥರ ಸ್ವಲ್ಪ ಜೋರಾಗೆ ಬರ್ತಾ ಇರುತ್ತೆ. ಏನಪ್ಪಾ ಇದು, ಯಾಕೆ ಈ ತರ ಕೂಕೋತಾ ಇದಾರೆ ಅಂತ ಹೇಳ್ಬಿಟ್ಟು ಇವಳು ಕೂಡ ದಡಬುಡ ಅಂತ ಒಳಗಡೆ ಓಡೋಗ್ ನೋಡಿದ್ರೆ ಅವಳು ಆಲ್ರೆಡಿ ಟಿಕೆಟ್ ತಗೊಂಡ್ಬಿಟ್ಲು. ಆದ್ರೆ ನಮ್ ಹೀರೋಯಿನ್ ಮಾತ್ರ ಈ ತರ ದೊಡ್ಡ ಘಟನೆ ಮಾಡ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ತರ ಇವಳು ಕೂಡ ಪಾರ್ಲರ್ ಗೆ ಒಂದು ಸರ್ವಿಸ್ ಗೆ ಬಂದಿರೋದು. ಸೈಲೆಂಟ್ ಆಗಿ ಹೋಗಿ ಅವಳ ಬೆಡ್ ಮೇಲೆ ಅವ್ಳು ಮಲಗ್ಬಿಟ್ಲು. ಈಗ ಕೊಲೆ ನಡೆದಿದೆ ಅಂತ ಗೊತ್ತಾದ್ಮೇಲೆ ಪಾರ್ಲರ್ ಅಲ್ಲಿ ಇರೋರೆಲ್ಲ ಫುಲ್ ಆಗಿ ಭಯ ಪಟ್ಬಿಟ್ಟಿರ್ತಾರೆ. ಎಲ್ಲರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ಸಿಕ್ತು ಚಾನ್ಸ್ ಅಂತ ಹೇಳಿ ನಮ್ ಹೀರೋಯಿನ್ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಸ್ವಲ್ಪ ಹೊತ್ತಿಗೆ ಪೊಲೀಸರು ಅಲ್ಲಿಗೆ ಬಂದಿರ್ತಾರೆ. ಇಲ್ಲಿ ನಡೆದಿರೋದು ಕೊಲೆನ ಏನು ಅಂತ ಹೇಳ್ಬಿಟ್ಟು ಫುಲ್ ಆಗಿ ಸುತ್ತಮುತ್ತ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಫ್ರೆಂಡ್ ಮಲಗಿದ್ಲಲ್ಲ ಬೆಡ್, ಆ ಬೆಡ್ ಪಕ್ಕದಲ್ಲೇ ಪ್ರಿನ್ಸೆಸ್ ಅರೋರಾ ಅಂತ ಹೇಳಿ ಒಂದು ಕಾರ್ಟೂನ್ ಸ್ಟಿಕ್ಕರ್ ನ ಮೆಚ್ಚಿರೋದನ್ನ ಗಮನಿಸ್ತಾರೆ. ಸೊ ಇದರಿಂದ ಪೊಲೀಸರು ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ. ಇದಕ್ಕೂ ಮುಂಚೆ ಆ ಮಾಲ್ ಅಲ್ಲಿ ನಡೆದಿತ್ತಲ್ಲ ಒಂದು ಕೊಲೆ, ಆ ಕೊಲೆಗೂ ಮತ್ತೆ ಈ ಕೊಲೆಗೆ ಏನೇ ಒಂದು ಸಂಬಂಧ ಇಲ್ಲ ಅಂತ, ಬೇರೆ ಬೇರೆಯವ್ರು ಮಾಡಿದ್ದಾರೆ ಅಂತ ಇವರೇ ಅರ್ಥ ಮಾಡ್ಕೊಳ್ತಾರೆ. ಅಷ್ಟೆಲ್ಲ ಮುಖ್ಯವಾಗಿ ಸೀನಿಯರ್ ಆಫೀಸರ್ ಗೆ ಪ್ರಿನ್ಸೆಸ್ ಅರೋರಾ ಅಂತ ಒಂದು ಸ್ಟಿಕ್ಕರ್ ನ ನೋಡಿದ ತಕ್ಷಣ ಇವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಪ್ರೆಸೆಂಟ್ ಹೀರೋಯಿನ್ ಫ್ರೆಂಡ್ ಸತ್ತಿದ್ದಾಳಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕಲ್ವಾ. ಸೊ ಫಸ್ಟ್ ಅವಳಿಗೆ ಕ್ಲೋಸ್ ಆಗಿರೋದು ಯಾರು ಅಂತ ಹೇಳಿ ಅವಳ ಬಗ್ಗೆ ವಿಚಾರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಳು ಕೆಲಸ ಮಾಡ್ತಿದ್ಲಲ್ಲ, ಅವಳದೇ ಅಂತ ಒಂದು ಶಾಪ್ ಇತ್ತಲ್ವಾ, ಆ ಶಾಪ್ ಹೋಗಿ ಇನ್ವೆಸ್ಟಿಗೇಟ್ ಸ್ಟಾರ್ಟ್ ಮಾಡಕ್ ಹೋದಾಗ ಟಕ್ಕಂತ ಈಗ ಸತ್ತಿದ್ದಾಳಲ್ಲ ಹೀರೋಯಿನ್ ಫ್ರೆಂಡ್, ಅವಳ ಫೋನ್ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಕಾರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಬಂದು ಬಿಸ್ನೆಸ್ ಮ್ಯಾನ್ ಕರ್ಕೊಂಡು ಹೋಗಿದ್ದಲ್ಲ, ಇನ್ನೂ ಅವ್ನಿಗೆ ಇವಳು ಸತ್ತಿದ್ದಾಳೆ ಅಂತ ಗೊತ್ತಿಲ್ಲ. ಈ ಕಡೆ ಕಾಲ್ ಅಟೆಂಡ್ ಮಾಡಿರೋದು ಜೂನಿಯರ್. ಅವನಲ್ಲಿ ಫೋನ್ ಅಟೆಂಡ್ ಆಗಿದ ತಕ್ಷಣ ಎಲ್ಲೇ ಇದೆಯಾ, ಯಾಕೆ ಕಾಲ್ ಮಾಡ್ತಿದ್ರೆ ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾನೆ. ಇಲ್ಲಿ ಜೂನಿಯರ್ ಹಲೋ ಯಾರು ಮಾತಾಡ್ತಾ ಇರೋದು, ನೀವು ಕಾಲ್ ಮಾಡಿ ಮಾತಾಡ್ಬೇಕು ಅನ್ಕೊಂಡಿರೋ ವ್ಯಕ್ತಿ ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ. ಹಂಗ ಹೇಳಿದ ತಕ್ಷಣ ಅವ್ನು ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ಟ. ಈಗ ನಾವೇ ಆಗ್ಲಿ ಯಾರತ್ತಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಈ ತರ ಟಕ್ಕಂತ ಕಾಲ್ ಕಟ್ ಮಾಡಿದಾಗ ಅವ್ರ ಮೇಲೆ ನಮ್ಗೆ ಡೌಟ್ ಬರುತ್ತಾ ಇಲ್ವಾ. ಅದ್ರಲ್ಲಿ ಇಂತ ಕೇಸಲ್ಲಿ ಅವ್ನ್ ಕಾಲ್ ಕಟ್ ಮಾಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವನ ಮೇಲೆ ಕೂಡ ಬೇಸಿಕ್ ಆಗಿ ಡೌಟ್ ಬಂದೇ ಬರುತ್ತೆ. ಸೊ ಅದೇ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿ ಹತ್ರ ಏನ್ ವಿಚಾರ ಅಂತ ಕೇಳಿದಾಗ ಹೀರೋಯಿನ್ ಫ್ರೆಂಡ್ ಇದ್ಲಲ್ಲ ಈಗ ಸತ್ತಿದ್ದಾಳಲ್ಲ, ಅವಳಿಗೂ ಮತ್ತೆ ಇವನಿಗೆ ಒಂದು ಸೀಕ್ರೆಟ್ ಅಫೇರ್ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೆಲ್ಲ ಅವ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಅಲ್ಲೋಗಿ ವಿಚಾರಣೆ ಮಾಡಿ ನೋಡಿದಾಗ ಇವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅಷ್ಟೆಲ್ಲ ಆಲ್ರೆಡಿ ಅವ್ನಿಗೆ ಮದ್ವೆ ಆಗಿದೆ, ಹೆಂಡತಿ ಕೂಡ ಬದುಕೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ತಿಳ್ಕೊಂಡು ಪೊಲೀಸರೆಲ್ಲ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಬಿಸ್ನೆಸ್ ಮ್ಯಾನ್ ಜಾಕೆ ಬಂದ್ಬಿಡ್ತಾನೆ. ಬಂದವನು ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಯಾಕಂದ್ರೆ ಅವ್ರ ಹೆಂಡತಿಗೆ ಇವ್ನ ಅಫೇರ್ ಅಲ್ಲಿ ಇರೋದು ಗೊತ್ತಿಲ್ವಲ್ಲ, ಇಲ್ಲಿ ಬಂದು ಇನ್ವೆಸ್ಟಿಗೇಟ್ ಮಾಡಿದ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅಂತ ಹೇಳಿ ಅವ್ನ್ ಟೆನ್ಷನ್ ಆಗ್ಬಿಟ್ಟು ಏನ್ ಮಾಡ್ತಾ ಇದೀರಾ ನೀವು, ನಿಮ್ಮ ಪೊಲೀಸ್ ಹೆಡ್ ಇದಾರಲ್ಲ ಚೀಫ್, ಅವನು ನಾನು ಎಷ್ಟು ದೋಸ್ತುಗಳು ಗೊತ್ತಾ, ನಾವಿಬ್ರು ಚಡ್ಡಿ ದೋಸ್ತುಗಳು ಗೊತ್ತಾ, ಹಿಂಗಿರ್ಬೇಕಾದ್ರೆ ನನ್ ಜಾಕೆ ಬಂದು ಇನ್ವೆಸ್ಟಿಗೇಟ್ ಮಾಡಕ್ಕೆ ನಿಮ್ಗೆ ಎಷ್ಟು ಧೈರ್ಯ, ನಾನು ಏನಿದ್ರು ಅವನ ಹತ್ರ ಮಾತಾಡ್ಕೊಳ್ತೀನಿ, ಫಸ್ಟ್ ಕರೆಕ್ಟ್ ಆಗಿರೋ ಕೊಲೆಗಾರ ಯಾರು ಅಂತ ಕಂಡಿಡೀರಿ, ಇಷ್ಟು ದೂರ ಬರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಬೈದ್ಬಿಟ್ಟು ಸೀನಿಯರ್ ನ ಮತ್ತೆ ಜೂನಿಯರ್ ಪೊಲೀಸ್ ಅವ್ರನ್ನ ಇಬ್ಬರನ್ನು ಕಳಿಸ್ಬಿಡ್ತಾನೆ. ತುಂಬಾ ಬ್ಯಾಡ್ ಡೇ ಪಾಪ ಇವ್ರಿಗೆ. ಇದೇ ಒಂದು ಮೋಸವಾದ ವಿಷಯ ಅಂತಂದ್ರೆ ಇದೇ ಟೈಮಲ್ಲಿ ಇವ್ರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಹೀರೋಯಿನ್ ಅವ್ರ ಫ್ರೆಂಡ್ ಬಾಡಿನ ಟಾಪ್ಸಿಕ್ ಕಳ್ಸಿರ್ತಾರಲ್ಲ, ಅದ್ರಲ್ಲಿ ಅವ್ರ ಬಾಡಿ ಮೇಲಿರೋ ಉಗುರ್ ಮಾರ್ಕು ಮತ್ತೆ ಅಟ್ಯಾಕ್ ಮಾಡಿರೋ ವಿಧಾನ ನೋಡಿದ್ರೆ ಅದು ಕೂಡ ಒಂದು ಲೇಡಿನೇ ಅಂತ ಅರ್ಥ ಆಗುತ್ತೆ. ಇವರಂತೂ ಸಕ್ಕತ್ ಶಾಕ್ ಆಗ್ಬಿಡ್ತಾರೆ. ಇನ್ನು ಲೇಡಿನಾ, ಹಂಗಾದ್ರೆ ಎರಡು ಕೇಸ್ಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡಿದ್ರೆ ಈಗಲೇ ಅವ್ರಿಗೆ ಇನ್ನೊಂದು ವಿಷಯ ಗೊತ್ತಾಗೋದು, ಇನ್ನೊಂದು ಟ್ವಿಸ್ಟ್ ಗೊತ್ತಾಗೋದು. ಏನಂದ್ರೆ ಫಸ್ಟ್ ಮಾಲ್ ಅಲ್ಲಿ ಸತ್ತಿರ್ತಾಳಲ್ಲ ಆ ಲೇಡಿ, ಅವಳ ಮೈ ಮೇಲೆ ಕೂಡ ಪ್ರಿನ್ಸೆಸ್ ಅರೋರಾ ಅಂತ ಒಂದು ಸ್ಟಿಕ್ಕರ್ ಇರುತ್ತೆ, ಕಾಲಲ್ಲಿ ಅಂಟಿಸಿರ್ತಾರೆ. ಈ ವಿಷಯ ಈಗ ತಾನೇ ಪೊಲೀಸರಿಗೆ ಗೊತ್ತಾಗ್ತದೆ. ಈಗ ಹೀರೋಯಿನ್ ಫ್ರೆಂಡ್ ಸತ್ತಿದ್ದಾಳಲ್ಲ, ಅವಳ ಬಾಡಿ ಹತ್ರ ಕೂಡ ಅಂದ್ರೆ ಮಂಚದ ಹತ್ರ ಕೂಡ ಪ್ರಿನ್ಸೆಸ್ ಅರೋರಾ ಅಂತ ಸ್ಟಿಕ್ಕರ್ ನ ಮೆಚ್ಚಿದ್ರಲ್ಲ. ಸೊ ಇದರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ ಎರಡು ಕೇಸ್ಗೂ ಏನೋ ಸಂಬಂಧ ಇದೆ ಅಂತ, ಎರಡನ್ನು ಒಬ್ರೇ ಮಾಡಿರ್ಬೇಕು ಅಂತ. ಇಲ್ಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ಕೊಲೆ ಮಾಡಿರೋದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವ್ನ್ ಕೂಡ ಒಬ್ಬ ಸಸ್ಪೆಕ್ಟ್ ಅಂತ ಹೇಳಿ ಮರ್ತೋಗಿಯ ಬಿಸ್ನೆಸ್ ಮ್ಯಾನ್, ನನಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳಿದ್ರೆ ಏನೋ ಊರಲ್ಲಿರೋರೆಲ್ಲ ನನ್ ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಇನ್ನೊಬ್ಬಳನ್ನ ಕರೆಕ್ಟ್ ಮಾಡಿ ಕಾರಲ್ಲಿ ಅವ್ನ್ ಪ್ರೈವೇಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಹುಡುಗಿ ಅಂತ ನೋಡಿದ್ರೆ ಅದು ನಮ್ ಹೀರೋಯಿನ್. ಹೀರೋಯಿನ್ ಕೂಡ ಇವ್ನ ಜೊತೆ ಹೋಗ್ತಾ ಇರೋದ್ ನೋಡಿದ್ರೆ ಇವ್ನ್ ಮುಂದೆ ಇದೆ ಮಾರಿ ಹಬ್ಬ ಅಂತ ನಮಗ್ ಗೊತ್ತೇ ಆಗುತ್ತೆ. ಅಷ್ಟೇ ಅಲ್ಲ, ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಅವಳ ಜೊತೆ ಫ್ಲರ್ಟಿಂಗ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಹೀರೋಯಿನ್ಗೆ ಸರ್ರ ಅಂತ ಹತ್ತಾ ಇರುತ್ತೆ, ಆದ್ರೂ ಕಂಟ್ರೋಲ್ ಮಾಡ್ಕೊಂಡಿರ್ತಾಳೆ. ಈಗ ಅವನು ಅವನ ಪ್ರೈವೇಟ್ ಜಾಗಕ್ಕೂ ಕರ್ಕೊಂಡು ಹೋಗಿರ್ತಾನೆ. ಅಲ್ಲೋಗಿದ ತಕ್ಷಣ ಇವಳು ಅಂತೇಳೆ ಇರಿ ಯಾಕೆ ಅಷ್ಟು ಅರ್ಜೆಂಟ್, ಫಸ್ಟ್ ಹೆಲ್ತ್ ಡ್ರಿಂಕ್ ನ ತಗೊಳ್ಳಿ, ಇದನ್ನ ಕುಡಿದ್ರೆ ನಿಮ್ಗೆ ಆನೆಷ್ಟು ಬಲ ಬರುತ್ತೆ ಅಂತ ಹೇಳಿ ಒಂದು ಡ್ರಿಂಕ್ ನ ಕೊಡ್ತಾಳೆ. ಇವಳು ಏನಕ್ ಕೊಡ್ತಿದ್ದಾಳೆ, ನಾನೇನ ಕುಡಿತಾ ಇದ್ದೀನಿ ಅಂತ ಕೂಡ
ಗೊತ್ತಿಲ್ದೆ ಒಬ್ಳು ಕೊಟ್ಟಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಟಕ್ ಅಂತ ಇತ್ತ ಡ್ರಿಂಕ್ ನ ಕುಡ್ದೇ ಬಿಟ್ಟ. ಕುಡ್ದಿದ್ ಸ್ವಲ್ಪ ಹೊತ್ತಿಗೆ ಅವ್ನ್ ಬಾಯಲ್ಲಿ ಫುಲ್ ಆಗಿ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಇನ್ನೇನ್ ಟಿಕೆಟ್ ತಗೊಳ್ಳೋ ಸ್ಟೇಜ್ ಅಲ್ಲಿ ಇರ್ತಾನೆ. ಇದನ್ನ ನೋಡಿ ಹೀರೋಯಿನ್ ಗೆ ಒಂದ್ ಕಡೆ ಸಖತ್ ಸಂತೋಷ. ಅಷ್ಟೇ ಅಲ್ಲ, ಅವಳು ಇದಕ್ಕೂ ಮುಂಚೆ ಬಾತ್ ಟಬ್ ಅಲ್ಲಿ ಇರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ರೈಮ್ಸ್ ಎಲ್ಲ ಆಡ್ತಾ ಇದ್ಲಲ್ಲ, ಅದ್ರದ್ದು ಆಡಿಯೋ ಟೇಪ್ ನ ಇಲ್ಲಿ ಪ್ಲೇ ಮಾಡ್ಬಿಟ್ಟು ಅಲ್ಲಿಂದ ಅವಳು ಹೊಟ್ಟೋಗ್ತಾಳೆ. ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಡಿಯೋನ ಕೇಳ್ಕೊಂಡೆ ಅಲ್ಲೇ ಕೊನೆಗೆ ಕೈಲಾಸ ಕೂಡ ಸೇರ್ಕೊಂಡ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಾವು ಬಂದು ಅಟೆಂಡೆನ್ಸ್ ಹಾಕೋದು ಅಂತ ಹೇಳಿ ಪೊಲೀಸರು ಕೊಲೆ ಎಲ್ಲ ಆದ್ಮೇಲೆ ಆ ಘಟನೆ ನಡೆದಿರೋ ಜಾಗಕ್ಕೆ ಬರ್ತಾರೆ. ಇಲ್ಲಿ ಬಂದ್ ನೋಡಿದ್ರೆ ಕೂಡ ಬಿಸ್ನೆಸ್ ಮ್ಯಾನ್ ನತ್ತಿನಲ್ಲಿ ದೃಷ್ಟಿ ಬೊಟ್ಟಿಟ್ಟಿರೋ ತರ ಆ ಪ್ರಿನ್ಸೆಸ್ ಅವರದ್ದು ಸ್ಟಿಕ್ಕರ್ ನ ಮೆಚ್ಚಿರ್ತಾಳೆ. ಇದನ್ನ ನೋಡಿ ಇವ್ರಿಗೆ ಅರ್ಥ ಆಯ್ತು ಈ ಕೊಲೆನ ಕೂಡ ಒಂದು ಲೇಡಿನೇ ಮಾಡಿರೋದು ಅಂತ. ಈ 2 ಕೊಲೆನಲ್ಲಿ ಕೂಡ ಸಿಕ್ಕಿರತ್ತಲ್ವ ಸ್ಟಿಕ್ಕರ್, ಸೊ ಈ 3ನೇ ಕೊಲೆನಲ್ಲಿ ಕೂಡ ಸ್ಟಿಕ್ಕರ್ ಇರೋದನ್ನ ನೋಡ್ಬಿಟ್ಟು ಇದನ್ನ ಕೂಡ ಒಂದು ಲೇಡಿನೇ ಮಾಡಿರೋದು ಅಂತ ಕನ್ಕ್ಲೂಷನ್ ಗೆ ಬರ್ತಾರೆ. ಈಗ ಪೊಲೀಸವ್ರಿಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇರೋ ಒಂದು ವಿಷಯ ಏನಂತ ನೋಡಿದ್ರೆ, ಹೀರೋಯಿನ್ ಫ್ರೆಂಡ್ ಸತ್ತಿದ್ದಾಳಲ್ಲ, ಈಗ ಅವಳಿಗೂ ಮತ್ತೆ ಬಿಸ್ನೆಸ್ ಮ್ಯಾನ್ ಇಬ್ಬರಿಗೂ ಒಂದು ಕನೆಕ್ಷನ್ ಇದೆ. ಅವ್ರು ಸತ್ತಿದ್ದಾರೆ ಅಂತಂದ್ರೆ ಒಂದು ಲಾಜಿಕ್ ಇದೆ. ಬಟ್ ಇವ್ರಿಬ್ರು ಅಲ್ದೆ ಫಸ್ಟ್ ಅಲ್ಲಿ ಒಂದು ಕೊಲೆ ಆಯ್ತಲ್ಲ, ಚಿಕ್ಕ ಮಗು ಅವ್ರ ಚಿಕ್ಕಮ್ಮ ಮಾಲ್ ಅಲ್ಲಿ ಸಾಯಿಸಿರ್ತಾಳಲ್ಲ, ಆ ಲೇಡಿಗೂ ಮತ್ತೆ ಇವ್ರಿಗೆ ಏನೇ ಒಂದು ಕನೆಕ್ಷನ್ ಇಲ್ಲ. ಆತರ ಇರ್ಬೇಕಾದ್ರೆ ಯಾವ ಒಂದು ಬೇಸಿಸ್ ಅಲ್ಲಿ ಅವಳನ್ನ ಕೊಲೆ ಮಾಡಿರ್ಬೋದು ಅಂತ ಇಲ್ಲಿ ಪೊಲೀಸ್ ಅವ್ರಿಗೆಲ್ಲ ಒಂದೇ ಕನ್ಫ್ಯೂಷನ್. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈಗ ಇಲ್ಲಿ ಡಿಸ್ಕಷನ್ ಎಲ್ಲ ಮುಗಿದ್ಮೇಲೆ ಸೀನಿಯರ್ ಬಂದು ಸ್ಟ್ರೈಟ್ ಆಗಿ ವಿಚಾರಣೆ ಮಾಡೋದಕ್ಕೆ ಅಂತ ಹೀರೋಯಿನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಶೋರೂಮ್, ಆ ಜಾಗಕ್ಕೆ ಹೊಟ್ಟೋಗ್ತಾರೆ. ಇಲ್ಲೇ ಇರೋದು ಇನ್ನೊಂದು ಟ್ವಿಸ್ಟ್ ಏನಂತ ನೋಡಿದ್ರೆ, ಸೀನಿಯರ್ ಆಲ್ರೆಡಿ ನಮ್ ಹೀರೋಯಿನ್ ಗೊತ್ತು, ಅವರಿಬ್ರು ಫ್ರೆಂಡ್ಸ್ ಅಂತ ಕಾಣುತ್ತೆ. ಅಲ್ಲೋದ್ಮೇಲೆ ಇಬ್ರು ಹಂಗೆ ಕಾರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಪರವಾಗಿಲ್ವೇ ತುಂಬಾ ದೂರ ಬಂದ್ಬಿಟ್ಟಿದೀರಾ, ಯಾಕೆ ಫಾದರ್ ಆಗ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಓದಿ ತುಂಬಾನೇ ಟೈರ್ಡ್ ಆಗ್ಬಿಟ್ಟಿರೋಂಗಿದೆ, ಇಷ್ಟು ದೂರ ಬಂದ್ಬಿಟ್ಟಿದೀರಾ? ಏನ್ ಮಾಡಿ ಏನ್ ಪ್ರಯೋಜನ ಬಿಡಿ, ನೀವು ಡೈಲಿ 2 ಟೈಮ್ಸ್ ಬ್ರಷ್ ಮಾಡ್ತೀರಾ, 3 ಟೈಮ್ ತಿಂತೀರಾ, 12 ಸತಿ ದೇವ್ರಿಗೆ ಬಿದ್ದು ಮೊಕ್ತೀರಾ, ಹಂಗಿದ್ದು ಕೂಡ ನನ್ ಗತಿ ಮತ್ತೆ ಇನ್ನೊಂದು ಹುಡುಗಿ ಗತಿ ಏನಾಯ್ತು ಅಂತ ನೋಡಿದ್ರಲ್ಲ, ಇದಕ್ಕೆಲ್ಲ ಹಣೆನಲ್ಲಿ ಬರ್ದಿಟ್ಟಿರ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ಸೀನಿಯರ್ ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ. ಇದರಿಂದಾನೇ ಗೊತ್ತಾಗುತ್ತೆ ಹೀರೋಯಿನ್ ಅವಳ ಬಗ್ಗೆ ಮಾತ್ರ ಅಲ್ಲದೆ ಬೇರೆ ಯಾವ್ದು ಇನ್ನೊಬ್ಬರ ಬಗ್ಗೆ ಕೂಡ ಮಾತಾಡ್ತಿದ್ದಾಳೆ ಅಂತ. ಈಗ ಸ್ಟಾರ್ಟಿಂಗ್ ಇಂದ ಕೂಡ ಹೀರೋಯಿನ್ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಏನೋ ಒಂದು ಕೋಪದಲ್ಲೇ ಮಾತಾಡೋ ತರ ಇತ್ತಲ್ಲ. ಈಗ ಮಾತಾಡಿದ್ದಲ್ಲ ಆದ್ಮೇಲೆ ಸೀನಿಯರ್ ಒಂದೇ ಒಂದ್ ಮಾತೆ ಕೇಳೋದು, ನೀನು ಆ ಫಸ್ಟ್ ಕೊಲೆ ನಡೆದಿತ್ತಲ್ಲ ಆ ಮಾಲ್ಗೆ ಹೋಗಿದ್ದ ಇಲ್ವಾ ಅಂತ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಏನೋ ನನ್ನ ಕೇಳ್ತಾ ಇದೀರಾ, ನೀವ್ ತಾನೇ ಪೊಲೀಸು, ಅದನ್ನೆಲ್ಲ ನೀವ್ ಕಂಡಿಡಿಬೇಕು, ನನ್ನ ಕೇಳಿ ನಾನ್ ಹೇಳಿದ್ರೆ ಅದ್ರಲ್ಲಿ ಏನ್ ಬರುತ್ತೆ ಮಜಾ ಅಂತ ಹೇಳ್ತಾಳೆ. ಅಷ್ಟೇ ಇತ್ರಲ್ಲ ಅವನ ಹತ್ರ ಮಾತಾಡಿದ್ದಾದ್ಮೇಲೆ ಅವಳು ಅಲ್ಲಿಂದ ಹೋಗ್ಬೇಕನ್ನೋ ಗ್ಯಾಪ್ ಅಲ್ಲೇ ನೈಸಾಗ ಅವನ ಹತ್ರ ಇರೋ ಹ್ಯಾಂಡ್ ಕಫ್ಸ್ ನ ಅಬೇಸ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸೀನಿಯರ್ಗೆ ಡೌಟ್ ಆಗುತ್ತೆ, ಇವಳು ಮಾತಾಡೋ ವಿದ್ದಲ್ಲೇ ಗೊತ್ತಾಗುತ್ತೆ ಇವಳು ಏನೋ ಒಂದು ಕೆಲಸ ಮಾಡ್ತಿದ್ದಾಳೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲ, ಅದನ್ನ ಹೆಂಗಾದ್ರೂ ಮಾಡಿ ಕಂಡಿಡಿಬೇಕು ಅಂತ ಹೀರೋಯಿನ್ ಮನೇಲಿ ಇಲ್ದೇ ಇರೋ ಟೈಮ್ ನ ನೋಡ್ಕೊಂಡು ಈ ಕಳ್ತನವಾಗಿ ಕೀಸ್ ಎಲ್ಲ ಓಪನ್ ಮಾಡ್ತಾರಲ್ಲ ಅಂತ ಒಬ್ಬ ಕಳ್ಳನ್ನ ಹಿಡ್ಕೊಂಡು ಹೋಗಿ ಕಳ್ತನವಾಗಿ ಹೀರೋಯಿನ್ ಅವ್ರ ಮನೆ ಡೋರ್ ನ ಕೂಡ ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಒಂದು ರೂಮ್ ಅಲ್ಲಿ ಈ ಚಿಕ್ಕ ಮಕ್ಳೆಲ್ಲ ಯೂಸ್ ಮಾಡ್ತಾರಲ್ಲ ಸ್ಟಿಕ್ಕರ್ಸ್, ಗೊಂಬೆಗಳು, ಟಾಯ್ಸ್, ಆತರ ಎಲ್ಲ ಒಂದು ರೂಮ್ ಅಲ್ಲಿ ಇರುತ್ತೆ. ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಹಂಗೆ ವಾಲ್ ಅಲ್ಲಿ ಇರೋ ಫೋಟೋಸ್ ನ ತೋರಿಸ್ತಾರೆ. ಈ ಚಿಕ್ಕ ಹುಡುಗಿ ಜೊತೆ ಸೀನಿಯರ್ ಕೂಡ ನಿಂತ್ಕೊಂಡು ಒಂದು ಫೋಟೋನ ಹಿಡಿದಿರ್ತಾರೆ, ಆ ಫೋಟೋನು ಇರುತ್ತೆ. ಪ್ಲಸ್ ಇದೇ ಚಿಕ್ಕ ಹುಡುಗಿ ಜೊತೆನೆ ನಮ್ ಹೀರೋಯಿನ್ ಕೂಡ ನಿಂತ್ಕೊಂಡು ಫೋಟೋ ಹಿಡಿದಿರ್ತಾಳೆ, ಅದು ಕೂಡ ಇರುತ್ತೆ. ಈಗೆಲ್ಲ ಸುತ್ತಮುತ್ತ ನೋಡ್ತಾರಲ್ಲ, ಆಗ ಅಲ್ಲೇ ಟೇಬಲ್ ಮೇಲೆ ಯಾವ್ದೋ ಒಂದು ರೆಸ್ಟೋರೆಂಟ್ ಒಂದು ಪೋಸ್ಟರ್ ನ ಇಟ್ಟಿರ್ತಾರೆ. ಈಗ ಅದೇ ಪೋಸ್ಟರ್ ಗೆ ಕ್ಯಾಮ್ರಾನ ಕ್ಲೋಸ್ ಅಪ್ ಅಲ್ಲಿ ತಗೊಂಡೋಗಿ ಈಗ ರಿಯಲ್ ರೆಸ್ಟೋರೆಂಟ್ ನ ತೋರಿಸ್ತಾರೆ. ಅದೇ ರೆಸ್ಟೋರೆಂಟ್ ರಿಯಲ್ ಆಗಿ ತೋರಿಸ್ತಾರೆ. ಅಲ್ಲಿ ಬಂದು ನಮ್ ಹೀರೋಯಿನ್ ಕೂತ್ಕೊಂಡು ಆ ಹೋಟೆಲ್ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇರ್ತಾಳೆ. ಅವ್ನು ತುಂಬಾನೇ ಫ್ಲರ್ಟ್ ಮಾಡ್ತಾ ಇರ್ತಾನೆ, ಇವಳು ಕೂಡ ಅವನ ಹತ್ರ ಫ್ಲರ್ಟಿಂಗ್ ಮಾಡೋ ತರನೇ ಮಾತಾಡ್ತಾ ಇರ್ತಾಳೆ. ಇಲ್ಲೇನ್ ವಿಷಯ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ. ಈಗ ಅವನ ಹತ್ರ ಮಾತಾಡಿದ್ದಾದ್ಮೇಲೆ ಒಂದು ಟ್ಯಾಕ್ಸಿ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾವ್ದೋ ಒಂದು ಚಿಕ್ಕ ಹುಡುಗಿ ಕೂತ್ಕೊಂಡು ಏನೋ ಬುಕ್ ಓದೋ ತರ ತೋರಿಸ್ತಾ ಇದಾರೆ. ಇದು ಜಸ್ಟ್ ಅವಳು ಇಲ್ಯೂಷನ್ ಅಷ್ಟೇ. ಈಗ ಅವಳು ಅದನ್ನ ನೋಡಿದ್ಮೇಲೆ ಡ್ರೈವರ್ ನ ನೋಡಿ ಕೇಳ್ತಾಳೆ, ನಿಮ್ ಹತ್ರ ಒಂದು ಕ್ವೆಶ್ಚನ್ ಕೇಳ್ಬೇಕು ಡ್ರೈವರ್. ಈಗ ಒಂದು 6 ವಯಸ್ಸು ಚಿಕ್ಕ ಹುಡುಗಿ ನಿಮ್ ಕಾರಲ್ಲಿ ಹತ್ತದ್ಲು ಅಂತ ಇಟ್ಕೊಳ್ಳಿ. ಆತರ ಚಿಕ್ಕ ಹುಡುಗಿ ಕಾರಲ್ಲಿ ನಿಮ್ ಜೊತೆ ಬರ್ತಾ ಇರ್ಬೇಕಾದ್ರೆ ಒಂದ್ ಅರ್ಧ ದಾರಿಗೆ ಅಂಕಲ್ ನನ್ಗೆ ನಿಮ್ ಹತ್ರ ಕೊಡಕ್ಕೆ ದುಡ್ಡಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರೆ ಆ ಡ್ರೈವರ್ ಫಸ್ಟ್ ನಕ್ಕೊಂಡು ಏನಮ್ಮ ಏನ್ ಹೇಳ್ತಾ ಇದ್ದೆ ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಹೀರೋಯಿನ್ಗೆ ಲೈಟ್ ಆಗಿ ಸುರ್ರ ಅಂತ ಹತ್ತಿರತ್ತೆ ಬಿಪಿ. ಈಗ ಅವಳು ಆ ಚಿಕ್ಕ ಹುಡುಗಿ ಮಾತಾಡಿದ್ರೆ ಹೆಂಗಿರತ್ತೆ ಅಂತ ಅದೇ ತರ ಮಿಮಿಕ್ರಿ ಮಾಡಿ ಚಿಕ್ಕ ಹುಡುಗಿ ಮಾತಾಡೋ ತರನೇ ಮಾತಾಡ್ತಾಳೆ. ಅಂಕಲ್ ನನ್ನ ಹತ್ರ ಈಗ ಕೊಡಕ್ಕೆ ದುಡ್ಡಿಲ್ಲ, ನೀವೇನು ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಆ ಡ್ರೈವರ್ಗೆ ಸಖತ್ ಶಾಕ್ ಆಗುತ್ತೆ. ಪ್ಲಸ್ ತುಂಬಾನೇ ಗಾಬರಿ ಪಡ್ತಾನೆ. ಯಾರಮ್ಮ ನೀನು ಕಾರಲ್ಲಿ ಹತ್ಬಿಟ್ಟಿದ್ದಾಳ ಮಾಡ್ತಾ ಇದೀಯಾ, ನೀನ್ ಫಸ್ಟ್ ಕಾರ್ ಬಿಟ್ಟು ಇಳಿ ಅಂತ ಹೇಳಿದ್ರೆ ಹೀರೋಯಿನ್ ಕಾರಿಂದ ಇಳಿಯೋದಿಲ್ಲ. ಈಗ ಡ್ರೈವರೇ ಇಳಿದ್ ಬಂದು ಹೀರೋಯಿನ್ ಕಾರಿಂದ ಇಳಿಸ್ಬೇಕು ಅಂತ ನೋಡಿದ್ರೆ ಹೀರೋಯಿನ್ ಶಾಕ್ ಕೊಡೋ ಮಿಷನ್ ನ ಕೈಲಿ ಇಟ್ಕೊಂಡಿರ್ತಾಳೆ. ತಕ್ಷಣ ಡ್ರೈವರ್ಗೆ ಶಾಕ್ ಕೊಟ್ಟು ಜ್ಞಾನ ತಪ್ಪೋ ತರ ಮಾಡ್ಬಿಡ್ತಾಳೆ. ಆದ್ರೆ ಅವ್ನ್ ಕೆಳಗಡೆ ಬಿದ್ದಿದ್ ಸ್ವಲ್ಪ ಹೊತ್ತಿಗೆ ಅವ್ನ ತಲೆಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೈಯೆಲ್ಲ ಕಟ್ಟಿ ಅವ್ನ್ ಟ್ಯಾಕ್ಸಿಯಲ್ಲೇ ಅವನನ್ನ ಕೂರಿಸಿ ಒಂದು ಹೈಟ್ ಆಗಿರೋ ಜಾಗದಿಂದ ಕಾರ್ನ ಕೆಳಗಡೆ ತಳ್ಳಿ ಬಿಟ್ಬಿಡ್ತಾಳೆ. ಈಗ ಇವನು ಟಿಕೆಟ್ ತಗೊಂಡ. ಈ ವಿಷಯ ಈಗ ಸೀನಿಯರ್ಗೂ ಮತ್ತೆ ಜೂನಿಯರ್ಗೆ ಗೊತ್ತಾಗುತ್ತೆ, ಅಂದ್ರೆ ಪೊಲೀಸ್ ಟೀಮ್ ಅವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಮತ್ತೆ ಕೊಲೆ ನಡೆದಿರೋ ಜಾಗಕ್ಕೆ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಇದಕ್ಕೂ ಮುಂಚೆ ಒಂದು ಹೋಟೆಲ್ಗೆ ಹೋಗಿದ್ಲಲ್ಲ, ಒಬ್ಬ ಮ್ಯಾನೇಜರ್ ಹತ್ರ ತುಂಬಾನೇ ಫ್ಲರ್ಟಿಂಗ್ ಆಗಿ ಮಾತಾಡ್ತಾ ಇದ್ಲಲ್ಲ, ಮತ್ತೆ ಅದೇ ಹೋಟೆಲ್ಗೆ ಹೋಗಿ ಆ ಮ್ಯಾನೇಜರ್ ನ ಕರೆದು ಅವನ ಹತ್ರ ಮತ್ತೆ ಫ್ಲರ್ಟ್ ಮಾಡೋ ತರನೇ ಮಾತಾಡ್ದೋಳು ಸ್ವಲ್ಪ ಹೊತ್ತು. ಆಮೇಲೆ ಇವಳೆ ಅಂತಾಳೆ, ನಿಮ್ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು, ಅದಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳಿದ ತಕ್ಷಣ ಅವ್ನ್ ಸಖತ್ ಖುಷಿ ಆಗ್ಬಿಡ್ತಾನೆ. ಪರವಾಗಿಲ್ವೇ, ಚಾನ್ಸ್ ನನ್ನೇ ಹುಡ್ಕೊಂಡ್ ಬರ್ತಾ ಇದೆ, ಇದನ್ನ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ. ಒಂದ್ 5 ನಿಮಿಷ ನೀವು ಹೊರಗಡೆ ವೇಟ್ ಮಾಡ್ತಾ ಇರಿ, ನಾನ್ ಟಕ್ಕಂತ ಬಂದ್ಬಿಡ್ತೀನಿ ಅಂತ ಹೀರೋನ ಹೊರಗಡೆ ವೇಟ್ ಮಾಡಕ್ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಇವ್ನ್ ಕೂಡ ಅವ್ನ್ ಕಾರ್ನ ಎತ್ಕೊಂಡ್ ಬಂದು ಅವಳನ್ನ ಪಿಕಪ್ ಮಾಡ್ಕೊಂತಾನೆ. ಇವ್ನ್ ಮುಖ ನೋಡಿ ಸ್ವಲ್ಪ ಒಂದ್ 2 ನಿಮಿಷ ಓದ್ತಿ, ಒಳ್ಳೆ ಕಾಡಲ್ಲಿರೋ ಕಾಡ್ ಪಾಪ ತರನೇ ಇದೆಲ್ಲ. ಒಂದ್ ಹುಡುಗಿ ಕರೆದಿದ ತಕ್ಷಣ ಏನ ಕರಿತಿದ್ದಾಳೆ, ಏನ್ ನಡೀತಿದೆ ಅಂತ ಕೂಡ ಗೊತ್ತಿಲ್ಲದೆ ಅವ್ನ್ ಪಾಡ್ಗೆ ಕಾರ್ ಎತ್ಕೊಂಡ್ಬಂದು ಹೀರೋಯಿನ್ ಕೂಡ ಪಿಕಪ್ ಮಾಡ್ಕೊಂಡ. ಆದ್ರೆ
ಆದ್ರೆ ನಮಗ್ ತಾನೇ ಗೊತ್ತಿರೋದು ಹೀರೋನ್ ಎಷ್ಟು ದೊಡ್ಡ ಕಿಲಾಡಿ ಅಂತ. ಈಗ ಕಾರಲ್ಲಿ ಇರ್ಬೇಕಾದ್ರೆ ಅವ್ನ ಜೊತೆ ಕ್ಲೋಸ್ ಆಗಿರೋ ತರನೇ ಓದೋಳು ಪಕ್ಕದಲ್ಲೇ ಇರೋ ಒಂದು ಕತ್ರಿನ ಎತ್ಕೊಂಡು ಇತ್ತಾಳ್ ನೋಡಿ ಅವನಿಗೆ ಒಂದು ಕಟ್ಟಿಂಗು. ಅಷ್ಟೇ ಅವನು ಅಯ್ಯೋ ಅಮ್ಮ ಅಂತ ಜೋರ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅದ್ರನ್ನ ಎಷ್ಟೇ ಕಿರ್ಚ್ತಾ ಇದ್ರೆ ಕೂಡ ಹೀರೋಯಿನ್ ಇದೆಲ್ಲ ಸ್ವಲ್ಪ ಕೂಡ ಕೇರೆ ಮಾಡ್ಕೊಂಡಿಲ್ಲ. ಅವ್ನ್ಗೆ ಹಂಗೆ ಫುಲ್ ಆಗಿ ಪ್ಲಾಸ್ಟರ್ ಎಲ್ಲ ಹಾಕಿ ಸುತ್ತಿ ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು ಕೋಪ ತೋರ್ಸ್ಬೇಕಾ ನೀನು ಕೋಪ ಇದೋ ನಿಮ್ಮಮ್ಮ ಕಾಲ್ ಮಾಡಿದೀನಿ ನೀನೇನ್ ಕೋಪ ತೋರ್ಸಂಗಿದ್ರು ನಿಮ್ಮಮ್ಮ ಹತ್ರ ತೋರ್ಸು ಅಂತ ಅವ್ನ್ಗೆ ಹೇಳ್ಕೊಂಡೆ ಅವನನ್ನ ಹಂಗೆ ಚುಚ್ಚಿ ಸಾಯಿಸ್ಬಿಟ್ಲು. ಈಗ ಇನ್ನೊಂದ್ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಆ ಟ್ಯಾಕ್ಸಿ ಡ್ರೈವರ್ ನ ಕೊಲೆ ಮಾಡಿರೋ ಜಾಗಕ್ಕೆ ಹೋಗಿ ಅವ್ನ ಕಾರಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಅವ್ನ ಕಾರಲ್ಲಿ ಒಂದು ಕ್ಯಾಸೆಟ್ ಇರೋದನ್ನ ಗಮನಿಸ್ತಾರೆ. ಆ ಕ್ಯಾಸೆಟ್ ಮೇಲೆ ಕೂಡ ಪ್ರಿನ್ಸೆಸ್ ಅರೋರಾ ಅನ್ನೋ ಒಂದು ಸ್ಟಿಕ್ಕರ್ ನ ಹಾಕಿರ್ತಾರೆ. ಇದನ್ನ ನೋಡಿದ ತಕ್ಷಣ ಜೂನಿಯರ್ ಗೆ ಅರ್ಥ ಆಗೋಯ್ತು ಈ ಕೊಲೆನ ಕೂಡ ಒಂದು ಲೇಡಿನೇ ಮಾಡಿರೋದು ಅಂತ. ಈಗ ಕ್ಯಾಸೆಟ್ ನೆತ್ಕೊಂಡು ಹೋಗಿ ಸೀನಿಯರ್ ಹತ್ರ ಕೊಟ್ಟಿದ ತಕ್ಷಣ ಅವ್ರು ಬಂದಿರ್ತಾರಲ್ಲ ಒಂದು ಪೊಲೀಸ್ ಕಾರು ಅದ್ರಲ್ಲಿ ಈ ಆಡಿಯೋ ಏನು ಅಂತ ಹೇಳ್ಬಿಟ್ಟು ಪ್ಲೇ ಮಾಡ್ತಾರೆ. ಅದ್ರಲ್ಲಿ ಇವ್ರಿಗೆ ಗೊತ್ತಾಗೋ ವಿಷಯ ಏನಂದ್ರೆ ಇದಕ್ಕೂ ಮುಂಚೆ ಬಿಸ್ನೆಸ್ ಮ್ಯಾನ್ ಸತ್ತಿರ್ಬೇಕಾದ್ರೆ ಒಂದು ಆಡಿಯೋ ಪ್ಲೇ ಆಗ್ತಾ ಇತ್ತಲ್ಲ ಸೇಮ್ ಆಡಿಯೋನೇ ಅಂದ್ರೆ ಚಿಕ್ಕ ಹುಡುಗಿ ಯಾವ್ದೋ ಹಾಡ್ತಾ ಇರೋ ಹಾಡೆ ಈ ಕ್ಯಾಸೆಟ್ ಅಲ್ಲಿ ಕೂಡ ಪ್ಲೇ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇರೋ ಕೇಳಿಸ್ಕೊಳ್ತಾ ಇರೋ ಸೀನಿಯರ್ ಗೆ ಏನ್ ಫ್ಲಾಶ್ ಆಯ್ತು ಅಂತ ಗೊತ್ತಿಲ್ಲ. ಸರಸರ ಅಂತ ಅಲ್ಲಿಂದ ಜೂನಿಯರ್ ನ ಕರ್ಕೊಂಡು ಕಾರಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಏನ್ ನಡೀತದೆ ಅಂತ ಜೂನಿಯರ್ ಗೊತ್ತಾಗ್ತಾ ಇಲ್ಲ. ಬಟ್ ಸೀನಿಯರ್ ಮಾತ್ರ ಏನೋ ಒಂದು ಕ್ಲೂ ಸಿಕ್ಕಿದೆ ಅಂತ ಗೊತ್ತಾಯ್ತು. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರಿಪೀಟೆಡ್ ಆಗಿ ಹೀರೋಯಿನ್ ಗೆ ಕಾಲ್ ಮಾಡ್ತಾನೆ ಇರ್ತಾರೆ. ಬಟ್ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಜೂನಿಯರ್ ಏನು ಅರ್ಥನೇ ಆಗ್ತಾ ಇಲ್ಲ. ಸರ್ ಏನ್ ಸರ್ ನಡೀತಾ ಇದೆ ಏನಕ್ಕೆ ನೀವು ಅಷ್ಟು ಗಾಬರಿಯಿಂದ ಯಾರು ಕಾಲ್ ಮಾಡ್ತಾ ಇದ್ದೀರಾ ಏನ್ ನಡೀತಾ ಇದೆ ಅಂತ ಇವ್ನಿಗೇನು ಅರ್ಥ ಆಗದೆ ಕೇಳ್ತಾ ಇರ್ತಾನೆ. ಬಟ್ ಸೀನಿಯರ್ ಏನು ಆನ್ಸರ್ ಮಾಡ್ತಾ ಇಲ್ಲ. ಇದೇ ಟೈಮ್ ಅಲ್ಲಿ ಜೂನಿಯರ್ ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆತರ ಫೋನ್ ಕಾಲ್ ಅಲ್ಲಿ ಏನ್ ಹೇಳಿದ್ರು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೆಕೆಂಡ್ ಹಾಫ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.